ಇರಬೇಕು. ಎರಡು ಕೊಟ್ರೆ ಯಾವ್ದೇ ಒಂದು ಯು ಹ್ಯಾವ್ ಟು ಚೂಸ್ ಐದರ್ ದಿಸ್ ಆರ್ ಒಂದನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಅದು ತುಂಬಾ ಸುಂದರವಾಗಿರ್ಬೇಕು, ತುಂಬಾ ಆರೋಗ್ಯವಾಗಿರ್ಬೇಕು. ಯಾವ್ದನ್ನ ಚೂಸ್ ಮಾಡ್ತೀರಾ? ಆಯ್ಕೆ ಒಂದು ಅಂತ ಹೇಳಿದ್ರೆ ಯೂಶಲಿ ಹೆಣ್ಮಕ್ಳು ಅಷ್ಟೇ ವಯಸ್ಸಾದ್ರು ನನ್ನಷ್ಟು ವಯಸ್ಸಾದ ನಿಮ್ಗೆ ಅವ್ರ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ ವಯಸ್ಸಲ್ಲಿ ಫಸ್ಟ್ ಫೀಲಿಂಗ್ ಅದಲ್ವಾ, ಪ್ರತಿ ಅಂತ. ಎಷ್ಟು ಸಮಯ ನೀವು ಕನ್ನಡಿ ಮುಂದೆ ನಿಂತ್ಕೊಳ್ತೀರಾ? ಅಂದ್ರೆ ಎಲ್ಲರಿಗೂ ಅದು ಸಹಜ. ಹಾಗಿಲ್ಲ ನಾನು ಹೇಗೋ ಇರ್ತೀನಿ ಅಂದ್ರೆ ಅನ್ಕೋತೀನಿ ಯಾಕೋ ನೀವು ಸರಿ ಇರೋ ಹೆಣ್ಮಕ್ಳಲ್ಲ ಅಂತ ಎಲ್ಲರಿಗೂ ಆಸೆ ಅಲ್ವಾ. ಅದು ಯುರ್ ಆಲ್ ಇನ್ ಟೀನೇಜ್, ಟೀನ್ ಅಂತ ಹೇಳ್ತೀವಿ. ಸೊ ವೆದರ್ ಇಟ್ ಇಸ್ ನಿಮ್ದು 13 to 19 ಏನೋ ಆಗ್ಲಿ, ಒಂದು ವಯಸ್ಸಿಗೆ ಬಂದ್ಮೇಲೆ ಎಲ್ಲರಿಗೂ ಅದು ಆಸೆ. ಈ ಆಸೆ ಇರ್ಲಿಲ್ಲ ನಾನು ಮುಂಚೆ. ಯಾರು ನಿಮ್ಗೆ ಚೆನ್ನಾಗಿ ಕಾಣ್ತಿದ್ಯ ಅಂತ ಖುಷಿ ಆಗುತ್ತೆ. ಅದು ಯಾರು ಹುಡುಗ ಹೇಳ್ಬಿಟ್ರೆ ಅವ್ರದ್ದು ಊಟ ಮಾಡಿಸ್ಬಿಡಿ ನೀವು ಆ ಬ್ಯಾಚಿಗೆ. ಆಮೇಲೆ ಓ ಫೈನ್. ಈಗ ಫಸ್ಟ್ ನೀವು ಒಂದು ಸ್ವಲ್ಪ ಏನಾದ್ರು ತಿನ್ನಿ, ಬೇಡ ಅಂದ್ರೆ ನಾವು ಬಿಡಲ್ಲ, ತಿಳಿಸ್ತೀವಿ. ನ್ಯಾಚುರಲ್ ಅಲ್ವಾ ಅನ್ಸುತ್ತೆ ಹಂಗೆ ಇರ್ಬೇಕು ಅಂತ. ಬಟ್ ಬೆಸ್ಟ್ ಇಸ್ ಯಾರೋ ಹೇಳ್ದಂಗೆ ಚೆನ್ನಾಗಿರ್ಬೇಕು ಅಂತ ಆರೋಗ್ಯವಾಗಿರ್ಬೇಕು. ಅವಾಗ್ಲೇ ಅಲ್ವಾ, ಆರೋಗ್ಯ ಇಲ್ಲ ಅಂದ್ರೆ ಏನೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ. ಸೊ ಆರೋಗ್ಯವಾಗಿದ್ರೆ ನಮ್ಗೆ ಗೊತ್ತಾಗುತ್ತೆ, ಓ ಆ ಕಣ್ಣಲ್ಲಿ ಒಂದು ಹೊಳಪಿರುತ್ತೆ ಅಲ್ವಾ, ಸೊ ಮುಖದಲ್ಲಿ ಕಾಂತಿ ಇರುತ್ತೆ. ನೀವು ಯಾವುದೇ ಒಂದು ಕ್ರೀಮ್ ಹಚ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವ? ಇಲ್ಲ, ಅಲ್ಲಿ ಒಳಗೆ ಆರೋಗ್ಯ ಇದ್ರೇನೆ ಚೆನ್ನಾಗಿರೋದು. ನೀವು ಎಷ್ಟು ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಪಿಂಕ್ ಅನ್ಸ್ತೀವ? ಹಿಮೋಗ್ಲೋಬಿನ್ ಇರಬೇಕು, ರಕ್ತ ಕೆಂಪಾಗಿರ್ಬೇಕು, ಆವಾಗಲೇ ಚೆನ್ನಾಗಿ ಅನ್ಸೋದು. ಸೊ ಫಸ್ಟ್ ಆಸ್ ಯು ಆಲ್ ಸೇ ಆರೋಗ್ಯ ಇಸ್ ಫಸ್ಟ್. ಬಟ್ ಯಾವುದೇ ಹೆಣ್ಮಕ್ಳಾಗ್ಲಿ ನಾವು ಚೆನ್ನಾಗಿ ಕಾಣಿಸೋದು. ಎಲ್ಲ ಹೆಣ್ಮಕ್ಳು ಬ್ಯೂಟಿಫುಲ್ ಆಗಿರ್ತೀವಿ, ಆದ್ರೆ ನಾವು ಅನ್ಕೊಳ್ಳೋದಿಲ್ಲಲ್ವಾ. ಬೇರೆ ಯಾರನ್ನ ನೋಡೋದು, ಅವಳು ಎಷ್ಟು ಚೆನ್ನಾಗಿದ್ದಾಳೆ, ಕೂದಲಿಲ್ಲ, ಅವಳ ಕೂದಲು ಕರ್ಲಿ ಆಗಿದೆ, ನಂದಿಲ್ಲ, ನನ್ನ ಕೂದಲು ಉದ್ದ ಇರೋರಿಗೆ ಶಾರ್ಟ್ ಹೇರ್ ಬೇಕು, ಕರ್ಲಿ ಹೇರ್ ಇದ್ರೆ ಸ್ಟ್ರೈಟ್ ಹೇರ್ ಬೇಕು. ಯಾವ್ದಕ್ಕಾದ್ರೂ ಲಿಮಿಟ್ ಇದೆಯಾ ಅಲ್ವಾ? ಸೊ ಅದಕ್ಕೆ ನಮ್ಮನ್ನ ನಾವು ಪ್ರೀತಿಸೋದು ಕಲ್ತ್ಕೊಳ್ಬೇಕು. ಫಸ್ಟ್ ನನ್ನೇ ನಾನು ಪ್ರೀತಿ ಮಾಡ್ಕೊಳ್ದೆ ಅಂದ್ರೆ ಇನ್ ಯಾರಾದ್ರೂ ಪ್ರೀತಿ ಮಾಡ್ಬೇಕು, ನನ್ನ ಇಷ್ಟ ಪಡ್ಬೇಕು ಅನ್ನೋದು ಕೆಟ್ಟದಲ್ವಾ? ಸೊ ನಾನು ಅಂದ್ರೆ ನನ್ನೊಳಗೊಂದು ಆತ್ಮ ಇದೆ. ನಾನು ಅನ್ನೋದು ಬರೀ ನನ್ನ ದೇಹನ ನೋ, ನಮ್ಮ ಎಲ್ಲರ ಒಂದು ಹೃದಯದಲ್ಲಿ ಒಳಗೆ ಒಂದು ಆತ್ಮ ಇದೆ ಅಲ್ವಾ. ಆ ಆತ್ಮ ಸೊ ಡಿವೈನ್ ಅಂತ, ಅದನ್ನ ನಾವು ಪ್ರೀತಿ ಮಾಡ್ಬೇಕು. ಯಾವತ್ತೇ ನಾವು ನಮ್ಮನ್ನ ನಾವು ಹಳಕೊಳ್ಳೋದು, ಬೈಕೊಳ್ಳೋದು ಎಲ್ಲ ಮಾಡ್ತೀವಿ. ನಾವ್ ಹೇಳ್ತೀವಿ ಆರೋಗ್ಯವಂತವಾದ ಶರೀರ ಅಂದ್ರೆ ಆರೋಗ್ಯವಂತ ಶರೀರ ಆತ್ಮಕ್ಕೆ ಅರಮನೆ ಅಂತ, ಅನಾರೋಗ್ಯ ಶರೀರ ಆತ್ಮದ ಸೆರೆಮನೆ. ಸೊ ವಿ ಹ್ಯಾವ್ ಟು ಕೀಪ್ ಅವರ್ ಸೆಲ್ಸ್. ನಂದಲ್ಲ ಅಂತ ಹೇಳಿದ್ರು, ಹೌದಪ್ಪ ನನ್ನೊಳಗಿರೋ ಆತ್ಮ. ನಾವೆಲ್ಲ ಹುಟ್ಟಿ ಬಂದಿದೀವಲ್ಲ ಪ್ರಪಂಚಕ್ಕೆ, ಹೇಗ್ ಬನ್ನಿ ನಮ್ಗೆ ಗೊತ್ತಿತ್ತಾ? ಇವರೇ ನಮ್ಮ ಅಪ್ಪ ಆಗ್ತಾರೆ, ಇವರೇ ನಮ್ಮ ಅಮ್ಮ ಆಗ್ತಾರೆ, ಇವರೇ ನಮ್ಮ ಅಣ್ಣ ಅಂತ ಗೊತ್ತಿಲ್ಲ. ದೇವರಲ್ಲಿ ನಮ್ಮನ್ನ ಸೃಷ್ಟಿ ಮಾಡ್ದ ಹೌದು. ಆಮೇಲೆ ನಮ್ಗೆ ಚಾಯ್ಸ್ ಇತ್ತ, ಸೆಲೆಕ್ಷನ್ ಇತ್ತ? ನಾನು ಯಾರೋ ಒಂದು ಅವ್ರು ಮಿನಿಸ್ಟರ್ ಇದ್ದಾರೆ, ಅವ್ರಿಗೆ ಅಷ್ಟು ಕೋಟಿಗಟ್ಟಲೆ ಅಲ್ಲೇ ಹೋಗ್ಬೇಕು ಅಂತ ಏನೂ ಸುಖ ಇಲ್ಲ, ಬರೀ ಹಣ ಇದ್ರೆ ಸುಖ ಇಲ್ಲ. ಓಕೆ, ಸೊ ಎಲ್ಲಿ ನಾವ್ ಇರ್ಬೇಕು ಅಂತ ದೇವರಿಗೆ ಗೊತ್ತಿತ್ತು, ಅಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದ್ರು. ಸೊ ವಿ ಶುಡ್ ಬಿ ಹ್ಯಾಪಿ. ಫಸ್ಟ್ ಆಫ್ ಆಲ್ ಎಲ್ಲ ಖುಷಿ ಪಡ್ಬೇಕು. ಇವತ್ತಿಂದ ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಳ್ಬೇಕು. ನೀವು ನೋಡ್ಕೊಳ್ಳಿ, ನೀವು ನೋಡ್ಕೊಳ್ಳಿ. ಪ್ರತಿಯೊಬ್ಬರದ್ದು ಕಣ್ಣು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಮುಖ ಎಷ್ಟು ಚೆನ್ನಾಗಿದೆ, ಅದ್ ನಮ್ಗೆ ಗೊತ್ತಿರಲ್ಲ. ನಾವ್ ಇನ್ನೊಬ್ರು ನಮ್ಮ ಹತ್ರ ಏನಿದೆ ನೋಡದೆ ಇನ್ನೊಬ್ರು ನೋಡ್ಕೊಳ್ತೀವಿ. ಬ್ಯೂಟಿಫುಲ್. ಆದ್ರೆ ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಮ್ಗೆ ನೋಡುವಂತಹ ದೃಷ್ಟಿ ಸರಿ ಇಲ್ಲ ಅಲ್ವಾ. ಆ ಒಂದು ಅನ್ನೋದನ್ನ ನಮ್ಮನ್ನ ನಾವು ನೋಡ್ಕೊಳ್ಳೋಣ, ನಮ್ಮನ್ನ ನಾವು ಪ್ರೀತಿ ಮಾಡ್ಕೊಳ್ಳೋಣ. ಯಾವಾಗ ನಾವು ಇನ್ನೊಬ್ರು ನಾವು ಪ್ರೀತಿ ಮಾಡ್ಬೇಕು, ಇನ್ನೊಬ್ರು ನಮ್ಗೆ ಹೇಳ್ಬೇಕು ಅಂತೆಲ್ಲ ತುಂಬಾ ಬಯಸ್ತಾ ಹೋಗ್ತೀವಿ, ಯಾವಾಗ ಆಗಲ್ವಾ ಆಗ ಮನಸ್ಸು ತುಂಬಾ ಬೇಸರ ಆಗುತ್ತೆ. ಅಯ್ಯೋ ನಾನು ಯಾಕೆ ಹುಟ್ಟಿದೀನೋ,
ನಂಗೆಲ್ಲ ಹಿಂಗಂತಾರೆ, ನಂಗೆಲ್ಲ ಹಾಗಂತಾರೆ. ನಮ್ಗೆ ಒಳ್ಳೆ ಹೇಳಿದೆಲ್ಲ ನಾವು ತಗೊಳ್ತೀವಲ್ವಾ, ಅದೇ ಕೆಟ್ಟದ್ದು ಹೇಳಿದ್ರು ನಮ್ಗೆ ಇಷ್ಟ ಆಗಲ್ಲ. ಎಲ್ಲ ಹಿಂಗೆ ಹೇಳ್ತಾರೆ, ಕೆಟ್ಟದ್ದು ಹೇಳ್ಕೊಳ್ಳಿ. ತುಂಬಾ ಜಾಸ್ತಿ ನಿಮ್ಗೆ ಕೆಟ್ಟದ್ದು ಹೇಳಿದ್ರು ಅಂದ್ರೆ ನಿಮ್ಮಲ್ಲಿ ಏನೋ ತುಂಬಾ ಒಳ್ಳೆ ಗುಣ ಇದೆ ಅಂತ ನಿಮ್ಮನ್ನ ಸಹಿಸಕ್ಕಾಗಲ್ಲ, ಬೇಕಂತ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ. ಎಲ್ಲಾನು ತಗೊಳ್ಳಿ, ನಿಮ್ಗೆ ಯಾವ್ದು ಒಳ್ಳೇದು ಸರಿ ಅನ್ಸುತ್ತೋ ಅದರಿಂದ ನಾವು ಉತ್ತಮರಾಗ್ಬೇಕು ಅಂದ್ರೆ ಅದನ್ನ ಒಳಗ್ ತಗೊಳ್ಳಿ. ಇಲ್ದಿದ್ರೆ ನೀವು ಎಲ್ಲ ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡಿ. ಅವ್ರಿಗೆ ಏನ್ ಹೇಳಿದ್ರೆ ಅವ್ರ ನಮ್ಮ ಜೀವನ ನಡೆಸೋದು ಅಲ್ಲ. ನಮ್ಗೆ ಗೊತ್ತು, ದೇವ್ರ ನನ್ನ ಹುಡ್ಸಿದ್ಮೇಲೆ 18 ವರ್ಷ ಹಿಂಗಿದ್ದೀನಿ, ಕಾಲೇಜ್ ಮೆಟ್ಲ್ ಹತ್ತಿದ್ದೀನಿ ಅಂದ್ರೆ ನಮ್ಗೆ ಗೊತ್ತು ಇನ್ನು ಮುಂದೆ ಹೆಚ್ಚಿಗೆ ಇರೋದು ಹೇಗೆ ಅಲ್ವಾ. ಸೊ ನಮಗೆ ನಾವೇ ರಕ್ಷಕರು, ನಮಗೆ ನಾವೇ ಪೊಲೀಸ್ಮನ್. ಹೆಣ್ಮಕ್ಳು ಅಂದ್ರೆ ಯಾಕೆ ಹೆದರ್ತೀವಿ ಅಂದ್ರೆ ದೇವ್ರು ನಮ್ಗೆ ಇಲ್ಲೇ ಬಂದು ಗರ್ಭಕೋಶ ಕೊಟ್ಟಿದ್ದಾನೆ. ನೀನು ಮಗುವನ್ನ ಹೊತ್ತು ಬೆರುವಂತವಳು ಆಗ್ಬೇಕು, ಆ ಶಕ್ತಿ ನಮಗಿದೆ ಅಂತ ಗೊತ್ತು. ಗಂಡಸರಿಗೆ ಅವ್ನು ಯೂಟ್ರಸ್ ಕೊಡ್ಲಿಲ್ಲ ಅಲ್ವಾ, ಅವರು 9 ತಿಂಗಳು ಹೊತ್ಕೊಂಡು ಇರ್ಲಿಕ್ಕೆ ಹೊತ್ಕೊಂಡು ಸಾಧ್ಯ ಇಲ್ಲ ಅಂತ ಹೆಣ್ಮಕ್ಳಿಗೆ ಮಾಡಿದ ಅದನ್ನ ನೋಡಿ. ಎಷ್ಟು ಚೆನ್ನಾಗಿದೆ. 9 ತಿಂಗಳು ಒಂದು ಜೀವನ ಹೊರತಾಳೆ ಹೆಣ್ಣಾದವಳು. ಅಷ್ಟು ಕಷ್ಟಪಟ್ಟು ಆ ಒಂದು ಜೀವ ಪ್ರಪಂಚಕ್ಕೆ ಬರ್ಲಿಕ್ಕೆ ಎಷ್ಟು ಕಷ್ಟ ನೋವಿದ್ರು ಆ ಒಂದು ಹೆರಿಗೆ ಅನ್ನೋದನ್ನ ಆಗುತ್ತೆ. ಆಮೇಲೆ ಎಲ್ಲ ಮಾಡ್ಕೊಬಾರ್ದು, ಒಂದೇ ನಿಮಿಷ ಆ ನೋವು ಆ ಮಗು ಮುಖ ನೋಡಿದಾಗ ಅಂತ ಆ ಶಕ್ತಿ ನಮ್ಮಲ್ಲಿದೆ. ಆ ಇದನ್ನು ನಾವು ರೂಢಿಸ್ಕೊಳ್ಬೇಕು. ಆದ್ರೆ ಹೆಣ್ಣು ಅಂತ ಭಯ ಏನು ಅಂತ ಹೇಳಿದ್ರೆ ಈ ಒಂದು ಪ್ರಪಂಚದಲ್ಲಿ ಲೈಂಗಿಕ ಕಿರುಕುಳ, ಎಲ್ಲೇ ಹೋದ್ರೂ ನಿಮ್ಮನ್ನ ನೋಡುವಂತಹ ದೃಷ್ಟಿ. ಅದು ಮುದುಕ ಇದ್ದಾನೆ, ಅಯ್ಯೋ ಐ ಆಮ್ ಸೇಫ್ ಅಲ್ಲ. ಆ 70 ವರ್ಷದ ಮುದುಕನು ನಿಮ್ 17 ವರ್ಷದ ಹುಡುಗನಿಗಿಂತ ಅವನು ಡೇಂಜರಸ್ ಇರ್ತಾನೆ. ನಿಮ್ಮನ್ನ ನೋಡೋ ದೃಷ್ಟಿ ಎಲ್ಲ ಕಾಮಕ ದೃಷ್ಟಿ. ನೀವೊಂದ್ ಸ್ವಲ್ಪ ಬೆಳೆದು ನಿಂತ್ರಿ, ಯಾವಾಗ ನಮ್ಮ ದೇಹದ ಒಂದು ರಚನೆ ಎಲ್ಲ ಡಿಫ್ರೆಂಟ್ ಆಗ್ತಾ ನಾವು ಹೆಣ್ಣಾಗಿ ಕಾಣಿಸ್ತಾ ಇರ್ತೀವಲ್ವಾ, ಸೊ ಅದನ್ನ ನೋಡುವಾಗ ದೃಷ್ಟಿ ಬೇರೆ ಆಗುತ್ತೆ. ಕೆಲವು ಕಡೆ ನೀವು ತಂದೆನೇ ನೋಡ್ತೀರ, ತಂದೆನೇ ಹೆಣ್ಮಕ್ಳನ್ನ ಕಾಮಕ ದೃಷ್ಟಿಯಿಂದ ನೋಡ್ತಾನೆ. ಮತ್ತೆ ಶಾಲಾ ಕಾಲೇಜುಗಳಿಗೆ ಹೋಗುವಾಗ ಅಲ್ಲಿರುವಂತಹ ಟೀಚರ್ಸ್ ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಾರೆ, ಅಯ್ಯೋ ಟೀಚರ್ ಅಲ್ವಾ, ಏನ್ ಮಾಡ್ಬಿಡ್ತಾರೋ, ಫೇಲ್ ಮಾಡ್ಬಿಡ್ತಾರೋ, ಈ ಪರೀಕ್ಷೆ ಒಂದಿನ ಫೇಲ್ ಆದ್ರೆ ಹೋಗ್ತೀನಿ ಬೇರೆ ಕಡೆ ಓದ್ತೀನಿ ಅನ್ನೋ ಅಷ್ಟು ಇದಿಲ್ಲ ನೋಡಿ. ನಮ್ಗೆ ಒಂದು ಆ ಧ್ವನಿ ಯಾವ್ದು ನಮಗೆ ತಪ್ಪಾಗ್ತಿದೆ ಅದ್ರ ಮೇಲೆ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ಗೊತ್ತಾಗಲ್ಲ, ಎಲ್ಲ ಸಹಿಸ್ಕೊಂಡು ಒಂಥರ ವಸ್ತು ತರ ಬಳಕೆ ಮಾಡ್ಬೇಕು. ನಮ್ಗೆ ಯಾವ್ದು ಸರಿ ಇಲ್ಲ ಅನ್ಸುತ್ತೋ ನಾವು ಹೇಗಾದ್ರೂ ಸರಿ ನಮ್ಮ ಧ್ವನಿಯನ್ನ ನಾವೇ ಎತ್ತಬೇಕು. ಗೊತ್ತಾಗತ್ತೆ ನಿಮ್ಗೆ ಬೆಳೀತಾ ಇರೋ ಹಂಗೆ ನಿಮ್ಮ ಮಾವನು ಚಿಕ್ಕಪ್ಪ ಯಾವನು ಮನೆಗೆ ಬರ್ತಾ ಇರ್ತಾನೆ, ಇಷ್ಟು ದಿವಸ ನಿಮ್ಮನ್ನು ಮುಟ್ಟೋದು ಮುದ್ದಿಸೋದು ಬೇರೆ. ಈಗ ಮುಟ್ಟಿದ್ರೆ ಗೊತ್ತಾಗತ್ತಲ್ಲ ನಮ್ಗೆ, ಇಷ್ಟ ಆಗಲ್ಲ ನಮ್ಗೆ. ಯಾರೋ ಬಂದ್ರು ಅಂದ್ರೆ ಬಂದ ನೋಡ್ಬಾರ್ದು ಅಂತ ಚೇಂಜ್ ಆಗಪ್ಪ ಗೊತ್ತಾಗತ್ತೆ ನೋಡಿ, ವಿಚ್ ಇಸ್ ಗುಡ್ ವಿಚ್ ಇಸ್ ಬ್ಯಾಡ್ ಅಂತ. ಅದೇ ಆತ್ಮೀಯವಾಗಿ ಯಾರೇ ನಿಮ್ಮನ್ನ ಹಗ್ ಮಾಡ್ಕೊಂಡು ಒಂದು ಮುತ್ತಿಟ್ರು ಸಹ ಎಲ್ಲಿ ಮುತ್ತಿಡ್ತಾರೆ ಅಂತ ಗೊತ್ತಾಗುತ್ತೆ. ಎಷ್ಟು ಕಾಮಕರಿದ್ದಾರೆ ಅಂದ್ರೆ LKG ಮಗು ಮೂತಿ ಮೇಲೆ ಮುತ್ತಿಡುವಂತಹ ಸಂಸ್ಕೃತಿ ಇರೋ ಜನ ಇದ್ದಾರೆ. ಬಿಕಾಸ್ ಎವ್ರಿಥಿಂಗ್ ಇಸ್ ಅವೈಲಬಲ್ ಅವರಿಗೆ. ಎಲ್ಲ ಒಂದು ಪೋರ್ನ್ ವಿಡಿಯೋಸ್, ಸೆಕ್ಸ್ ವಿಡಿಯೋಸ್ ಎಲ್ಲ ಇದೆ, ಎಲ್ಲ ಆ ದೃಷ್ಟಿ. ಅದಕ್ಕೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಆವಾಗ ನಿಮ್ಮ ಅಪ್ಪ ಅಮ್ಮ ಖುಷಿಯಾಗಿರ್ತಾರೆ. ನನಗೆ ಹೆಣ್ಣು ಹೆತ್ತರು ಗೊತ್ತು, 11 ಗಂಟೆಗೆ ಬಂದ್ರು ಅವಳು ಗೊತ್ತು ನನಗೆ ಏನು ನನ್ನ ಮಗಳು, ಅವಳು ನಾವು ಹೇಗೆ ರಕ್ಷಿಸ್ಕೊಳ್ಬೋದು. ನಿಮ್ ಹಿಂದೆ ಒಂದು ಪೊಲೀಸ್ ಮನ್ ಬಿಡಕ್ಕಾಗತ್ತಾ? ನಿಮ್ಮ ಅಪ್ಪ ಬರಕ್ಕಾಗತ್ತಾ? ನಿಮ್ಮ ಅಮ್ಮ ಬರಕ್ಕಾಗತ್ತಾ? ಅಣ್ಣ ಬರಕ್ಕಾಗತ್ತಾ? ಯಾರು ಬರಕ್ಕಾಗತ್ತ? ಎಲ್ಲೆಲ್ಲೋ ಹೋಗ್ತೀವಿ ಅಲ್ವಾ. ಸೊ ನನಗೆ ನಾನೇ ಐ ಆಮ್ ಪೊಲೀಸ್ ಮನ್ ಫಾರ್ ಮೈ ಸೆಲ್ಫ್. ನನ್ನ ದೇಹ ನನ್ನ ಪ್ರಾಪರ್ಟಿ ಅಲ್ವಾ, ನನಗೆ ಗೊತ್ತು. No, who has to use it, who should not touch it ಅಂತ ನನಗೂ I know how to look at it. ಆ ಒಂದು ಧೈರ್ಯ ಬಂತು ನಿಮಗೆ, ನನ್ನ ನೋಡ್ಕೊಳ್ಬಲ್ಲೆ ಅಂತ ಹೇಳಾಗಿದ್ರೆ ನಿಮ್ಮ ಅಪ್ಪ ಅಮ್ಮ ಯಾರು ಬೇಸರ ಪಡೋದಿಲ್ಲ ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ. ಅದೊಂದೇ ಬೇಜಾರು, ಯಾರೇನ್ ಮಾಡ್ತಾರೋ ಹೆಣ್ಮಕ್ಳಿಗೆ. ಸೊ ಯಾವಾಗ ಲೈಂಗಿಕ ಕಿರುಕುಳ ಆಯ್ತು, ಅತ್ಯಾಚಾರ ಆಯ್ತು ಅಂದ್ರೆ ಒಂದು ಸ್ಟ್ಯಾಂಪ್ ಬೀಳೋದು ಹೆಣ್ಮಗುವಿಗೆ ಅಲ್ವಾ, ಗೊತ್ತಾಗತ್ತೆ ಇವಳು ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಅಂತ. ಹುಡುಗರಿಗೆ ಏನೋ ಆಗೋದಿಲ್ಲ, ಅವ್ರಿಗೇನಾಗಿದೆ ಏನು ಗೊತ್ತಾಗೋದಿಲ್ಲ. ಆದ್ರಿಂದ ಫಸ್ಟ್ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಣ ಈ ವಯಸ್ಸಲ್ಲಿ. ಆದಷ್ಟು ನಾವು ಗೊತ್ತಾಗುತ್ತೆ ನಮ್ಗೆ ಯಾವಾಗ ಹೀಗೆಲ್ಲ ಆಗುತ್ತೆ ಅಂದ್ರೆ ಒಂದ್ ಸಿಚುವೇಶನ್ ಅಲ್ಲಿ ಹೌದಪ್ಪ ನಾನು 10 ಗಂಟೆಗೆ ಒಬ್ಬಳೇ ನಡ್ಕೊಂಡು ಹೋಗ್ತೀನಿ, ಯಾರು ಇಲ್ಲ 4 ಜನ ಹೋಗೋರಿಗೆ ಟೆಂಪ್ಟ್ ಆಗುತ್ತೆ ಅಲ್ವಾ. ಒಂದೇ ಹುಡುಗಿ ಹೋಗ್ತಾ ಇದ್ದಾಳೆ ನೋಡು. ಆದಷ್ಟು ನಮ್ಮನ್ನ ನಾವು ಪ್ರೊಟೆಕ್ಟಿವ್ ಝೋನ್ ಅಂತ ಹೇಳ್ತೀವಲ್ಲ, ಯಾವ ಕಡೆ ಅದನ್ನ ನಾವು ನೋಡ್ಕೊಳ್ಬೇಕು. ಮತ್ತೆ ಧೈರ್ಯವಂತರಾಗಿರ್ಬೇಕು. ಯಾವುದೇ ಒಂದು ಇದಕ್ಕೂ ಬಲಿಯಾಗಿ ನೀವು ಯು ಶುಡ್ ನೆವರ್ ಲೆಟ್ ಯುವರ್ ಸೆಲ್ಫ್ ಅದೊಂದು. ಸೊ ಇನ್ನೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನಿಮ್ಗೆ ಈಗ SMS ಎಲ್ಲ ಇದೆ, ಯಾವನೋ ಹೇಳ್ತಾನೆ ಓ ಯು ಆರ್ ಸೋ ಬ್ಯೂಟಿಫುಲ್, ಐ ಲವ್ ಯು ಅಂತ ಕೂಡಲೇ ಎಲ್ಲ ಮುಖ ಏನ್ ಐ ಲವ್ ಯು. ನಾನು ನನ್ನ ಮಕ್ಕಳಿಗೆ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀವಲ್ಲ, ನಿಮ್ಮ ಅಪ್ಪ ಅಮ್ಮಗೂ ಹೇಳ್ತೀರಾ. ಅದೇ ಒಂದು ಹುಡುಗ ಹೇಳಿದಾಗ something different, and what happens is
ನೀವೆಲ್ಲ ಹೇಳ್ಬಿಡ್ತೀರ, ನಮ್ಮ ಅಮ್ಮ ಪ್ರೀತಿ ಮಾಡಲ್ಲ ನನ್ನ, ನಮ್ಮ ಅಪ್ಪ ಪ್ರೀತಿ ಮಾಡಲ್ಲ, ಇವನೇ ಮಾಡ್ತಾನೆ, ಇಲ್ಲಿಂದ ಬಂದವರು. ನಿಮ್ಮ ಹೆತ್ತ ಅಪ್ಪ ಅಮ್ಮನಿಗೆ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಡೆಫಿನೆಟ್ಲಿ ದೇ ಲವ್ ಯು. ಈಗ ಯಾಕೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಸುಮ್ಮನೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ವಾ. ನೀವೆಲ್ಲ ಈಗ ಫುಲ್ಲು ಅಡಲ್ಟ್ಸ್ ಅಲ್ಲ, ತುಂಬಾ ಚಿಕ್ಕ ಮಕ್ಕಳು ಅಲ್ಲ, ಇವರ್ ಏನ್ ಬಿಟ್ವೀನ್. ಇಷ್ಟಕ್ಕೆ ಹೋಗು, ಅಲ್ಲಿ ಹೋಗ್ಬೇಡ, ಇಲ್ಲಿ ಬಾ, ಫ್ರೆಂಡ್ಸ್ ಮನೆಗೆ ಹೋಗ್ಬೇಡ, ಫೋನ್ ನೋಡ್ಬೇಡ, ಅದು ನೋಡ್ಬೇಡ ಅಂದ್ರೆ ನಿಮ್ಗೆ ಇಷ್ಟ. ಅದಕ್ಕೆ ಅಪ್ಪ ಅಮ್ಮನ ಮೇಲೆ ಕೋಪ ಬರುತ್ತಲ್ವಾ. ತುಂಬಾ ರೂಲ್ಸ್ ಹಾಕಿಕೊಂಡು ನೀವು ಅಮ್ಮ ಇದೇ ಮಾಡ್ತೀರಾ, ನಿಮ್ಮ ಮಕ್ಕಳು ನೋಡ್ಕೊಂಡು ಟೆಕ್ನಾಲಜಿ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಇನ್ನೂ ಸ್ವಲ್ಪ ಎಲ್ಲ ಬ್ರೇಕ್ ಮಾಡ್ತೀರಾ. ಮನೆಗೆ ವೈಫೈ ಸಿಗ್ಬಾರ್ದು, ನೆಟ್ವರ್ಕೇ ಸಿಗ್ಬಾರ್ದು ಅಂತೆಲ್ಲ ಜಾಮರ ಹಾಕೊಳ್ಳೋ ಟೈಮ್ ಬರುತ್ತೆ. ಅವಾಗ ಫೋನ್ ಬಳಕೆ ಮಾಡಬಾರ್ದು ಅಂತ. ಜಸ್ಟ್ ಥಿಂಕ್ ಆಫ್ ಯೋರ್ ಪೇರೆಂಟ್ಸ್. ಯಾಕೆ ನಮಗೆ ಹೀಗೆ ಹೇಳ್ತಾರೆ? ಒಂದು ಅವ್ರಿಗೆ ಏನಂದ್ರೆ ನಮ್ಮ ಮಕ್ಕಳು ಸೇಫ್ ಆಗಿರ್ಬೇಕು. ಕೀಪ್ ಆಲ್ ದಟ್ ಅಸೈಡ್ ಅಂಡ್ ನೀವು ಹೇಳ್ರಿ, ನಾನು ಪ್ರೀತಿಸ್ತೀನಿ. ಫಸ್ಟ್ ಮನಸ್ಸು ಶಕ್ತಿ ಇದ್ರೆ ಏನಾದ್ರೂ ಮಾಡ್ಬೋದು. ಯಾವತ್ತು ವೀಕ್ ಆಗ್ಬೇಡ್ರಿ. ಸೊ ಇಫ್ ಯು ಹ್ಯಾವ್ ದಟ್ ಛಲ ಇರಬೇಕು ಅಂತೆಲ್ಲ, ಛಲ ಇರಬೇಕು ಶರಣಂಗೆ ಅಂತ ಹೇಳ್ತಾರಲ್ಲ, ಛಲ ಬೇಕು ಶರಣಂಗೆ ಅಂತ. ಸೊ ದಟ್ ಇಸ್ ದ ಸ್ಪಿರಿಟ್ ಅಂಡ್ ದ ಸ್ಟ್ರೆಂತ್ ಯು ಹ್ಯಾವ್. ಸೊ ಮನಸ್ಸನ್ನ ಚೆನ್ನಾಗಿ ಬಲಪಡಿಸ್ಕೊಂಡ್ರೆ ನಿಮ್ಗೆ ಗೊತ್ತು ವಾಟ್ ಇಸ್ ರೈಟ್, ವಾಟ್ ಇಸ್ ರಾಂಗ್ ಅಂತ ಯು ಕ್ಯಾನ್ ಡಿಸೈಡ್. ನೀವೇನಾದ್ರೂ ಒಂದು ಕೆಟ್ಟದ್ದು ಮಾಡೋದು ಒಳ್ಳೇದು ಬೇಡ, ಕೆಟ್ಟದ್ದು ಮಾಡಕ್ ಹೋದ್ರೆ ನಿಮ್ಗೆ ಇನ್ನೊಂದು ಮನಸ್ಸು ಹೇಳ್ತಾ ಇರುತ್ತಲ್ವಾ, ಹೇಳುತ್ತಲ್ವಾ, ಯಾಕೆ ಹೋಗ್ತೀನಿ ನಿಮ್ಗೆ ಮುಂದೆ ಹೋಗಿ ಅದು ಮಾಡ್ತೀನಿ ಅಂದ್ರು ಇನ್ನೊಂದು ಮನಸ್ಸು ಹೇಳುತ್ತೆ ಬೇಡ 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 ಅಂತ ಮನಸ್ಸಲ್ವಾ. ಯು ಹ್ಯಾವ್ ದಟ್ ಫೀಲಿಂಗ್. ಬರೀ ಪಿಕ್ಚರ್ ಅಲ್ಲಿ ನೋಡೋದು ಓದೋದಲ್ಲ, ನಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅವಾಗ ನೀವು ನೋಡ್ಬೇಕು ಯಾವ್ದು ಒಳ್ಳೇದು ಯಾವ್ದು. ತುಂಬಾ ಇಫ್ ಯು ಬೇ ಗೊತ್ತಾಗುತ್ತೆ ವಿಚ್ ಇಸ್ ಗುಡ್ ವಿಚ್ ಇಸ್ ಬ್ಯಾಡ್ ಅಂತ ಹೇಳ್ಬಿಟ್ಟು. ಸೊ ಆ ಥರ ಯು ಶುಡ್ ಹ್ಯಾವ್ ದಟ್ ಡಿಸಿಷನ್ ಆರ್ ಡಿಸೈಡಿಂಗ್ ಪವರ್. ಸೊ ಮನಸ್ಸನ್ನ ಹೇಗೆ ಗಟ್ಟಿ ಇಟ್ಕೊಳ್ತಾರೆ. ಈಗ ಹೌ ಕ್ಯಾನ್ ಯು ಹ್ಯಾವ್ ದಟ್ ವಿಲ್ ಪವರ್ ಅಂತ ಹೇಳ್ತೀವಿ. ತುಂಬಾ ಪೇಷನ್ಸ್ ನೋಡ್ತೀವಿ, ಕ್ಯಾನ್ಸರ್ ಎಲ್ಲ ಹರಡಿ ಬಿಟ್ಟಿರುತ್ತೆ. ಕೆಲಸ ಇರ್ತಾರೆ, ಈಗ 1 ತಿಂಗಳು ಇರ್ತಾರೆ, 2 ಡಾಕ್ಟರ್ಗಳು ಸರ್ಟಿಫಿಕೇಟ್ ಗೊತ್ತಾಗುತ್ತೆ, ಏನು ಗೊತ್ತಿಲ್ಲ, ಟ್ರೀಟ್ಮೆಂಟ್ ಮಾಡೋದು ಅಷ್ಟೇ ಗೊತ್ತು. ಅವ್ನು ಯಾವತ್ತು ಹೋಗ್ಬೇಕು ಅಂತ ಕೊಟ್ಟಿರ್ತಾನೆ ಯಾರಿಗೂ ಗೊತ್ತಿಲ್ಲ. ಅಯ್ಯೋ 24 ಗಂಟೆ ಇರ್ಬೋದು ಅಂದ್ರೆ 24 ಗಂಟೆ ಅಲ್ಲ 48 ಗಂಟೆಗೆ ಎದ್ದು ಕೂತಿರ್ತಾರೆ ಪೇಷಂಟ್. ಹೇಳಿರ್ತಾರೆ ಡೆಫಿನೆಟ್ಲಿ ಇಲ್ಲ. ಈ ಇಸ್ ದ ಒನ್ ಹೂ ಡಿಸೈಡ್ಸ್ ಅಲ್ಲ. ಸೊ ವಿಲ್ ಪವರ್ ಎಷ್ಟು ಜನಕ್ಕೆ ನಾವು ಹಿಂಗಾಗಿದೆ ಕಾಯಿಲೆ ಅದೇ ಇಲ್ಲ ಇರೋದು ನೋಡ್ತೀವಿ. 1-2 ತಿಂಗಳಿಗೆ ನೀಟಾಗಿ ಎದ್ದು ಬಂದಿರ್ತಾರೆ. ಅವ್ರ ರಕ್ತ ನಿಮ್ಮಲ್ಲಿರೋ ಹಿಮೋಗ್ಲೋಬಿನ್ 12 ಗ್ರಾಮ್ ಇರಬೇಕು ಅಂತ ಹೇಳ್ತೀವಿ, 1.2 ಗ್ರಾಮ್ಸ್. ಇವು ಬರ್ಕಕ್ಕೆ ಆಮೇಲೆ ಅದು ಪುಸ್ತಕದಲ್ಲಿ ಬರ್ದಿರುತ್ತೆ. ನೀಟಾಗಿ ಮಾಡ್ಕೊಂಡ್ಬಿಡ್ತಾರೆ. 1 ಗ್ರಾಮ್ 1.2 ನಮ್ಗೆ ಇನ್ಸ್ಟ್ರೂಮೆಂಟ್ ಮೆಷರ್ ಮಾಡೋಕ್ಕೆ ದಟ್ ಇಸ್ ವಿಲ್ ಪವರ್. ಅದೇನೇ ಮನಸ್ಸು ಮಾಡಿದ್ರೆ ಆಲೋಚನೆಗೆ ತಕ್ಕಂತೆ ಮನುಷ್ಯ ಅಂತ ಏನು ಅನ್ಕೋತಿರೋ ಏನಾಗಬೇಕು ಅಂತ ಅದು ಆಗಬಹುದು. ಸೊ ದಟ್ ಇಸ್ ದ ಒನ್ ವಿಚ್ ಡ್ರೈವ್ಸ್. ಅದಕ್ಕೆ ಅಬ್ದುಲ್ ಕಲಾಂ ಏನ್ ಹೇಳ್ತಾರೆ, ಡ್ರೀಮ್ 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 ಅಂತ ಹೇಳ್ತಾರೆ. ಸೊ ಆ ಡ್ರೀಮ್ನ ಥಾಟ್ಸ್ ಮಾಡಿ ಅಂತ ಅಲ್ವಾ, ಅದನ್ನ ಯೋಚನೆ ನೀವು ಆಲೋಚನೆಗೆ ತಗೊಂಡು ಬರ್ತೀರಾ, ಅದನ್ನ ದೆನ್ ಮೇಕ್ ಇಟ್ ರಿಯಾಲಿಟಿ, ವರ್ಕ್ ಟುವರ್ಡ್ಸ್ ರಿಯಾಲಿಟಿ. ದಟ್ ಇಸ್ ಪಾಸಿಬಲ್. ಆಮೇಲೆ ಹೆಣ್ಮಕ್ಳು ಖಂಡಿತ ಸಾಧ್ಯ ಇದೆ ಅದು. ನೀವಿಲ್ಲ ನನ್ನ ಹೆಣ್ಮಗಳು ಎಷ್ಟೇ ನಾನು ಕಾಟೆ ಅಂದ್ಬಿಟ್ರೆ ಅಷ್ಟೇ ಇರ್ತೀರ. ಮನೆ ಮುಸುರು ತೊಳ್ಕೊಂಡು ತೊಳಿಬಾರ್ದು ನಾನು ಹೇಳಿಲ್ಲ, ನಾನು ತೊಳಿತೀನಿ, ಅಡುಗೆನೂ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ಯುವರ್ ಲೆವೆಲ್ ವುಡ್ ಬಿ ಓನ್ಲಿ ದಟ್. ನೋ, ಯು ಹ್ಯಾವ್ ಸಮ್ ಪವರ್, ಸುಪ್ರೀಂ ಪವರ್ ದಟ್ ಇಸ್ ವಿದಿನ್ ಯು. ಬಟ್ ಯು ರೆಕಗ್ನೈಸ್ ಅಲ್ವಾ. ರೆಕಗ್ನೈಸ್ ಮಾಡ್ತಿದ್ರೆ ಹೇಗೆ? ಸೀತೆಯನ್ನ ಯಾರು ನೋಡ್ಕೊಂಡು ಬರ್ತಾರೆ ಅಲ್ಲಿ ಗುಲಾಬ್ ಕೇಳಿದಾರೆ, ಆಂಜನೇಯನೇ ಹಿಂಗೆ ಕೂತಿದ್ದಂತೆ. ಆಂಜನೇಯನಿಗೆ ಗೊತ್ತೇ ಇಲ್ಲ ಅವ್ನ ಪವರ್ ಏನಂತ. ಜಾಂಬವಂತ ಗುರುತಿಸ್ತಾನೆ, ಯು ಹ್ಯಾವ್ ದ ಪವರ್, ನೀನು ಹೋಗ್ಬೋದು, ನೀನು ಹಾರ್ಕೊಂಡು ಹೋಗಿದ್ದೆ, ನಿನಗೆ ಶಕ್ತಿ ಇದೆ ಅದ್ರ ಮರ್ತೋಗ್ಬಿಡ್ತೀವಿ ನಾವು. ನಮ್ಮಲ್ಲಿರುವ ಪವರ್ ಚೆನ್ನಾಗಿದೆ, ಕೆಪಾಸಿಟಿ. ಓದಿನಲ್ಲೂ ಹಾಗೆ ಆಗುತ್ತೆ. ನಾನು ಓದ್ತೀನಿ ಎಲ್ಲ ಮರ್ತೋಗುತ್ತೆ, ಅವಳಿಗೆ ಮಾತ್ರ ಮೆಮೊರಿ ಪವರ್ ಇದೆ, ನಂಗಿಲ್ಲ. ಎಲ್ಲರಿಗೂ ಇದೆ. ಅದು ಹೇಗೆ ಬಳಸ್ತೀರಾ ಅನ್ನೋದು ಮುಖ್ಯ. ಪಿಕ್ಚರ್ ನೋಡಿದ್ರೆ ಚೆನ್ನಾಗಿ ಓದೋರ್ಗಿಂತ ನೀವು ಚೆನ್ನಾಗಿ ನಾಪ್ತಾ ಇದೆ. ಒಂದೊಂದು ಸೀನು ಬಂತು, ಯಾವ ಡ್ರೆಸ್ ಹಾಕೊಂಡಿರ್ತಾರೆ ಹೀರೋ ಹೀರೋಯಿನ್ ಏನ್ ಹಾಕೊಂಡಿರ್ತಾರೆ, ಥಿಯೇಟ್ರಿಂದ ಆಚೆ ಬರೋ ಅಷ್ಟೊಂದು ಹಾಡು ಲಿರಿಕ್ಸ್ ಎಲ್ಲ ಬಾಯ್ ಬಂದ್ಬಿಡುತ್ತೆ. ಯಾರಾದ್ರೂ ನಮ್ಮ ಮಿದುಳು ಸರಿ ಇಲ್ಲ, ಮೆಮೊರಿ ಪವರ್ ಇಲ್ಲ ಅಂತಾರ, ಅದನ್ನ ಎಲ್ಲಿ ಬಳಕೆ ಮಾಡ್ತೀವಿ? ಅದನ್ನ ಯಾಕೆ ಓದ್ಲಿಕ್ಕೆ ಬಳಕೆ ಮಾಡಲ್ಲ ನಾವು? ಇಂಟ್ರೆಸ್ಟ್ ಇಲ್ಲ.
ಯಾರು ಓದ್ತಾರೆ ಈ ಪಾಠ ಅಂತ. ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇಂದ ಸಿನಿಮಾ ಥಿಯೇಟರ್ಗೆ ಹೋಗುವಾಗ ಬೇಗ ಹೋಗ್ತೀವಿ, ಅರ್ಧ ಗಂಟೆ ಮುಂಚೆ ಟಿಕೆಟ್ ಸಿಗ್ತದೆ, ಅರ್ಧ ಗಂಟೆ ಮುಂಚೆ ಹೋಗ್ತೀವಿ, ಏನು ಮಿಸ್ ಮಾಡಬಾರ್ದು, ಎಲ್ಲ ನೋಡ್ತೀವಿ. ಅದೇ ಕಾಲೇಜಿಗೆ ಬರೆದು ಸಿನಿಮಾ ಥಿಯೇಟರ್ಗೆ ಹೋಗ್ತೀನಿ, ಖುಷಿಯಾಗಿ ಬರೋಕ್ಕಾಗುತ್ತಾ? ಯಾಕಾಗಲ್ಲ? ಅದನ್ನು ಇಷ್ಟ ಪಡ್ಬೇಕಲ್ವಾ? ಐ ಆಮ್ ಗೋಯಿಂಗ್ ಟು ದ ಕಾಲೇಜ್. ಅವಾಗ ತಕ್ಕಂತ ಹೇಳ್ತೀರಾ, ನಿಮ್ಮ ಅಪ್ಪ ಅಮ್ಮ ಎಬ್ಸೋದೇ ಬೇಡ, ನಿಮ್ಗೆ ಅಲಾರಮೂ ಬೇಡ, ಅಂತ ಹೇಳ್ತೀರಾ, ಕ್ಲೀನಾಗಿ ರೆಡಿ ಆಗ್ತೀರಾ, ಎಸ್ ಐ ಆಮ್ ಗೋಯಿಂಗ್ ಟು ದ ಕಾಲೇಜ್, ಇವತ್ತೇನಾದ್ರೂ ಕಲಿತೀನಿ ಹೊಸದು. ಎಷ್ಟು ಉತ್ಸಾಹದಿಂದ ಬಂದ್ರೆ ಏನ್ ಹೇಳ್ಕೊಟ್ಟ ನಿಮ್ ಟೀಚರ್ಸ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟ ಇಲ್ಲ ಅಲ್ಲಿ. ಮನಸ್ಸು ಪಿಕ್ಚರ್ ನೋಡುವಾಗ್ಲೇ ಬೇರೆ ತರ ನೋಡುತ್ತೆ, ಮತ್ತೆ ಇಲ್ಲೇ ಬೇರೆ ತರ ನೋಡುತ್ತೆ. ದಾಟ್ ಇಸ್ ದ ಡಿಫರೆನ್ಸ್. ಎಲ್ಲಾನು ನೋಡೋಕ್ಕಾಗಲ್ವಾ? ಕಾಲೇಜು ದಿನ ಒಂದು ಪಿಕ್ಚರ್ ಅಪ್ಪ, ಸಿನಿಮಾಗೆ ಹೋಗೋ ತರ ಹೋಗ್ತಾ ಇದ್ದೀನಿ, ಎಂಟರ್ ಆಗ್ತೀನಿ, ಇವತ್ತಿಷ್ಟು ಪಾಠ ಕಲಿತೀನಿ ಅಂತ ಆ ಒಂದು ಭಾವನೆ ತಗೊಳ್ಳಿ, ನಿಮ್ಗೆ ಎಲ್ಲ ಚೆನ್ನಾಗಿ ಬರುತ್ತೆ. ಅದು ಮೂಡಿಸ್ಕೊಳ್ಬೇಕು. ಮನಸ್ಸಿನ ಶಕ್ತಿ ಏನ್ ಮಾಡ್ಬೇಕು ಗೊತ್ತಾ? ನೀವೆಲ್ಲ ದಿನ ಒಂದು 20 ನಿಮಿಷ ಕಣ್ಣು ಮುಚ್ಕೊಂಡು ಒಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿ ಕಲ್ತಿದ್ದೀರಾ? ಯಾರಾದ್ರು ಕಲ್ತಿದ್ದೀರಾ? ಹೇಳ್ಕೊಟ್ಟಿದ್ದಾರಾ? ಮಾಡ್ತೀರಾ ನೀವು ಧ್ಯಾನ? ವೆರಿ ಗುಡ್. ಏನು ಧ್ಯಾನ ಕಲ್ತಿಲ್ಲ ಅಂದ್ರೆ ಕುತ್ಕೊಳ್ಳಿ, ಸ್ಟ್ರೇಟ್ ಆಗಿ. ಜಸ್ಟ್ ಟೆಲ್ ಯು ಒನ್ ಸಿಂಪಲ್ ವೇ ಹೌ ಯು ಕ್ಯಾನ್ ಯು ಕ್ಯಾನ್ ನಾಟ್ ಬಿ ದ ಬೆಸ್ಟ್. ನೀವು ಮತ್ತೆ ಇನ್ನೂ ಚೆನ್ನಾಗಿ ಮುಂದಾಗೆ ಬರುತ್ತೆ. ಯಾರೇ ನೋಡಿದ್ರೆ ಲೈವ್ಲಿ ಅಲ್ವಾ ಅಂತ ನೋಡ್ತಾರೆ. ನಾವು ಹೆಂಗಿರ್ಬೇಕು? ವಿವೇಕಾನಂದ ಹೇಳ್ತಾರೆ, ನೀವು ಎಷ್ಟು ಚೈತನ್ಯಯುತವಾಗಿರ್ಬೇಕು. ಯಾವ ದಿನ ನಿನ್ನ ಮುಖದಲ್ಲಿ ಆ ಒಂದು ದುಃಖ ಇದೆ, ಯು ಆರ್ ವೆರಿ ಸ್ಯಾಡ್, ಅಥವಾ ಏನು ಚೆನ್ನಾಗಿಲ್ವೋ, ನೀನು ರೂಮಿಂದ ಹೊರಗೆ ಹೋಗಿ ನಿನ್ನ ಅಂಥ ಮುಖನ ಎಲ್ಲರಿಗೂ ತೋರ್ಸಕ್ ಆಗಲ್ಲ. ಯು ಆರ್ ನೋ ರೈಟ್. ನಿನಗೆ ಅಂಥ ಮುಖನ ಯಾರಿಗೂ ತೋರ್ಸಕ್ಕೆ ನಿನ್ನಗೆ ಹಕ್ಕು ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಇಫ್ ವಿ ಆರ್ ದೇರ್, ನಮ್ಮಿಂದ 4 ಜನ ಪಾಸಿಟಿವ್ ಎನರ್ಜಿ ಕೊಡ್ಬೇಕಲ್ವಾ? ಕೆಲವ್ರನ್ನ ನೋಡಿದ್ರೆ ನಿಮ್ಗೆ ಅನ್ಸುತ್ತಲ್ವಾ, ದೇವಾ ಹೋಗ್ಬಿಡೋಣ ಈ ಕಡೆ, ಯಾಕಾದ್ರೂ ಇವ್ರ ಮುಖ ಅನ್ಸುತ್ತೆ ನೋಡಿ. ಹಂಗಾಗ್ಬಾರ್ದು ನಾವು. ವಿ ಶುಡ್ ಗಿವ್ ಸಮಥಿಂಗ್ ಪಾಸಿಟಿವ್. ಮಕ್ಕಳು ಎಲ್ಲರಿಗೂ ಸಾಧ್ಯ. ಜಸ್ಟ್ ಸಿಟ್ ಸ್ಟ್ರೇಟ್. ಇದಾದ್ಮೇಲೆ ನೀವು ತಿಂಡಿ ತಿಂದು ಬಂದ್ರಿ, ಐ ಜಸ್ಟ್ ಗೋ ಟಾಕ್ ಟು ದೆಮ್ ಅಂಡ್ ಕಮ್ ಬ್ಯಾಕ್ ಅಂಡ್ ಟಾಕ್ ಅಬೌಟ್ ದಿಸ್. ಓಕೆ, ಸ್ಟ್ರೇಟ್ ಕೂತ್ಕೊಂಡ್ರಲ್ಲ, ಆದಷ್ಟು ಎಷ್ಟು ಲವಲವಿಕೆಯಿಂದ ಇರಬೇಕು, ಚಟುವಟಿಕೆಯಿಂದ ಇರಬೇಕು. ನೀವು ಕೂತ್ಕೊಂಡು ನಿಮ್ಮ ಚಪ್ಪಲಿ ಏನೇನು ಹಾಕೊಂಡಿರ್ತೀರ ಎಲ್ಲ ಬಿಡಬೇಕು. ಎಸ್ಪೆಷಲಿ ಧ್ಯಾನ ಮಾಡುವಾಗ ನಿಮ್ಮ ಹತ್ರ ಯಾವುದೇ ಲೆದರ್ ಐಟಮ್ ಬೇಡ. ಲೆದರ್ ಎಲ್ಲಿಂದ ಮಾಡ್ತಾರೆ? ಸತ್ತ ಪ್ರಾಣಿನ ಸಾಯಿಸಿ ಒಂದು ಲೆದರ್ ಮಾಡಿರ್ತಾರೆ. ನಿಮ್ಮ ಹತ್ರ ಇಟ್ಕೋಬೇಡಿ. ಆ ಲೆದರ್ ಬೆಳಕು ಏನೇನು ಹಾಕೊಳ್ತೀರಲ್ಲ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಳ್ಳಿ. ಧ್ಯಾನ ಮಾಡುವಾಗ ಲೆದರ್ ಚಪ್ಪಲಿ ಎಲ್ಲ ಚಪ್ಪಲಿನೂ ಬಿಟ್ಬಿಡಿ. ಕಾಲು ಬೇಕಿದ್ರೆ ಹಂಗೆ ಇಟ್ಕೊಳ್ಳಿ, ಬೇಕಿದ್ರೆ ನೀವು ಕೆಂದು ಆಗ್ತದೆ ಹಿಂಗೆ ಒಂದು ಹಂಗೆ ಹಾಕೋಬಹುದು. ಎಲ್ಲೇ ಕುತ್ಕೊಳ್ಳಿ ನೀವು. ನೆಲದ ಮೇಲೆ ಅಂತ ಬೇಡ, ಚೇರ್ ಮೇಲೋ ಹಾಸಿಗೆ ಮೇಲೋ ನೆಟ್ಟು ಕುತ್ಕೊಳ್ಬೋದು. ಮಲ್ಕೊಳ್ಳೋ ಮುಂಚೆನೂ ನೆಟ್ಟು ಕುತ್ಕೊಳ್ಬೋದು. ಹಾಯಾಗಿ ನೆಟ್ಟು ಕುತ್ಕೊಂಡು ಇದು 2 ಆರಾಮ್ಸೆ ಸೇರಿಸ್ಕೊಳ್ಳಿ. ಕೈಗಳೆರಡು ಸೇರಿಸ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಕೂಲಾಗಿ ಹಾಯಾಗಿ ಕುತ್ಕೊಳ್ಬೇಕು. ಕೈ ಮುಚ್ಕೊಂಡು ನಿಮ್ಮ ಉಸಿರಾಟನ ಗಮನ ಮಾಡಿ ಅಷ್ಟೇ. ಅದಕ್ಕೋಸ್ಕರ ನೀವು ಉಸಿರು ಜೋರಾಗಿ ತಗೊಳ್ಳೋದು. ಉಸಿರು ಏನು ಬೇಡ, ಮಾಮೂಲಾಗಿ ಉಸಿರಾಡ್ತೀವಲ್ಲ, ಕಣ್ಣು ಮುಚ್ಕೊಳ್ಳಿ. 1 ನಿಮಿಷ ಟ್ರೈ ಮಾಡಿ. ಆಲ್ ಆಫ್ ಯು ಕ್ಲೋಸ್ ಯುವರ್ ಐಸ್. ಏನು ಆಚೆ ಕಡೆ ಏನೂ ಆಗೋದಿಲ್ಲ, ಏನಾದರೂ ಆದ್ರೂ ಬರೋದಿಲ್ಲ ಅಂತ ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಉಸಿರಾಟನೇ ಗಮನ ಮಾಡ್ಕೊಳ್ಳಿ. ಉಸಿರು ಒಳಗೆ ಹೋಗುತ್ತೆ, ಆಚೆ ಬರೋದಿಲ್ಲ, ಕಣ್ಣು ಮುಚ್ಕೊಳ್ಳಿ. ಉಸಿರು ಒಳಗೆ ತಗೋತೀವಿ, ಆಚೆ. ಅದು ದೀರ್ಘ ಉಸಿರು ಏನು ಬೇಡ, ಸಿಂಪಲ್. ನಾವು 1 ನಿಮಿಷಕ್ಕೆ ತಮ್ಮ ಉಸಿರಾಟ 14 ಸಲ ಆಗುತ್ತೆ. ತುಂಬಾ ಭಯ ಆದಾಗ, ತುಂಬಾ ಟೆನ್ಷನ್ ಆದಾಗ, ಓಡ್ಕೊಂಡು ಬಂದಾಗ ಎಲ್ಲ ಏನಾಗುತ್ತೆ, ಬಹಳ ಏದುಸಿರು ಮೇಲೆ 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 ಸುಸ್ತಾಗಿ ಉಸಿರಾದಾಗ ಆಗುತ್ತೆ. ಸುಮ್ಮನೆ ನಿಮ್ದೇ ಉಸಿರು ಗಮನಿಸಿ. ನೀವು ಯಾವಾಗಲೂ ಗಮನಿಸ್ತಾ ಇರ್ತಾರೆ, ಆಚೆ ಕಡೆ ಗಲಾಟೆ ಆಗಿದ್ದು ಕೇಳಿಸುತ್ತೆ, ಒಂದು ವೆಹಿಕಲ್ ಹೋಯ್ತು ಸೌಂಡ್ ಕೇಳಿಸುತ್ತೆ, ಮನೇಲಿ ಏನೋ ಬಿದ್ದು ಅಥವಾ ಯಾರು ಮಾತಾಡ್ತಿದ್ದಾರೆ ಎಲ್ಲ ಕೇಳಿಸುತ್ತೆ. ಅದು ಕೇಳಿಸ್ಲಿ, ಮತ್ತೆ ನಿಮ್ಮ ಉಸಿರಾಟಕ್ಕೆ ಗಮನಕ್ಕೆ ಬನ್ರಿ. ಅದ್ರ ಮೇಲೆ ನಿಮ್ಮ ಮನಸ್ಸನ್ನು ಹರಿ ಬಿಡಬೇಡಿ. ಅಲ್ಲಿ ಚಂದಿರ ಇರ್ತಾನೆ ಮೋಡದಲ್ಲಿ, ಒಂದು ಮೋಡ ಆಕಾಶದಲ್ಲಿ ಇರ್ತಾನೆ. ಮೋಡ ಅಡ್ಡ ಬಂದ್ರೆ ಚಂದ್ರ ಕಾಣಿಸಲ್ಲ ನಮಗೆ, ಹಾಗೆ ಚಂದ್ರ ಹಂಗೆ ಇರ್ತಾನೆ, ಮೋಡ ಸರಿ ಇರ್ತದೆ. ಅದೇ ತರ ನಿಮ್ಗೆ ಏನೇನೋ ಚಿಂತೆ ಬರ್ಬೋದು, ಯೋಚನೆಗಳೆಲ್ಲ ಬರ್ಬೋದು, ಬರ್ಲಿ. ಮತ್ತೆ ಅದ್ರ ಹಿಂದೆ ಹೋಗ್ಬೇಡಿ, ಮತ್ತೆ ನಿಮ್ಮ ಉಸಿರಾಟದ ಮೇಲೆ ಗಮನ ಮಾಡ್ಕೊಂತ ಬನ್ರಿ. ದಿನಕ್ಕೆ 20 ನಿಮಿಷ. ನಾವು ಹೇಳ್ತೀವಿ ನಿಮ್ಗೆ ಎಷ್ಟು ವಯಸ್ಸು ಅಷ್ಟು ನಿಮಿಷ ನೀವು ಯು ಹ್ಯಾವ್ ಟು ಡೂ ಮೆಡಿಟೇಷನ್.
ಮೆಡಿಟೇಷನ್ ಅಂತ. 20 ವರ್ಷ ವಯಸ್ಸಾಗಿದ್ರೆ 20 ನಿಮಿಷ ಇದು ನಿಮಗಾಗಿ ನೀವು ಸಮಯವನ್ನ ಇಟ್ಕೊಳ್ಳೋದು. ಸಮಯ ಸ್ವಾರ್ಥಗಳು, ಸ್ವಾರ್ಥಿ ಅಂತ ಹೇಳ್ತೀವಿ ನಮಗೋಸ್ಕರ, ನಾವು ಚೆನ್ನಾಗಿದ್ರೆ ವಿ ಕ್ಯಾನ್ ಕೀಪ್ ಅದರ್ಸ್ ಹ್ಯಾಪಿ ಅಂತ. ಸೊ ಇದನ್ನ ದಿನಾ ಮಾಡ್ಕೊಳ್ತಾ ಇರಿ. ನಂತರದಲ್ಲಿ ನೀವು ಧ್ಯಾನ ಪ್ರಕ್ರಿಯೆ ಮುಗಿತರ ಕೈ ಉಜ್ಜಿ ನೀವು ಕಣ್ಣು ಕರೆಸ್ಕೊಂಡು ಹೇಳ್ಬಹುದು. ಆಮೇಲಿಂದ ಏನು ತಕ್ಷಣ ಟಿವಿ ನೋಡೋಕೆ ಎಲ್ಲ ಹೋಗ್ಬೇಡಿ. ಧ್ಯಾನ ಮಾಡಿದ್ಮೇಲೆ ಒಂದು ಒಳ್ಳೆ ಪುಸ್ತಕ ಇಟ್ಕೊಳ್ಳಿ, ಏನಾದ್ರೂ ಒಂದು ಒಳ್ಳೆ ಮಾಡಿ. ಇಷ್ಟೆಲ್ಲ ಆಗಲ್ಲ ನೋಡಿ ನಾವು ಹೇಳ್ತೀವಿ. ಒಂದು ಸ್ವಾಮಿ ವಿವೇಕಾನಂದ ಒಂದು ಒಳ್ಳೆ ಚಿತ್ರ ತಗೊಳ್ಳಿ, ಒಂದು ಫೋಟೋ ಇಟ್ಕೊಂಡು ಜಸ್ಟ್ ಅವ್ರನ್ನೇ ಅವ್ರ ಕಣ್ಣನ್ನೇ ನೋಡ್ಕೊಂಡು ನೀವು ಕಾನ್ಸಂಟ್ರೇಟ್ ಮಾಡಬಹುದು ಅಂತ. ಉಸಿರಾಟದ ಮೇಲೆ ಗಮನ ಇರಲಿ. ಇದು ಯಾವಾಗ ಮಾಡ್ಬೇಕು ಅಂದ್ರೆ ನೀವು ಊಟ ಮಾಡೋ ಮುಂಚೆ ಮಾಡಬೇಕು. ಯಾವಾಗ ಸ್ವಲ್ಪ ಸುಸ್ತಾಗಿ ಊಟ ಮಾಡಿದ್ಮೇಲೆ ಮಾಡಿದ್ರೆ ನಿದ್ದೆ ಬಂದ್ಬಿಡುತ್ತೆ. ಊಟ ಮಾಡೋ ಮುಂಚೆ ಅಷ್ಟೇ ನೀವು ಉಸಿರಾಟದ ಮೇಲೆ ಗಮನ ಇಟ್ಕೊಳ್ಳೋದು. ನಿಧಾನಕ್ಕೆ ನೀವು ಕಣ್ಣು ಬಿಡ್ರಿ. ಒಂದೇ 1 ನಿಮಿಷ ಆಗಿದೆ. ಎಷ್ಟು ಯು ಫೀಲ್ ಸೋ ಹ್ಯಾಪಿ. ಕೈ ಉಜ್ಕೊಳ್ಬೇಕಿದ್ರೆ ಕಣ್ಣು. ನೀವು ಯಾವುದೇ ಒಂದು ರೀತಿಯ ಮೆಡಿಟೇಷನ್ ಮಾಡ್ರಿ. ಇದು ನಾವು ಬರೀ ನಮ್ಮ ಉಸಿರಾಟ ಗಮನ ಮಾಡ್ತಾ ಇರೋದಲ್ಲ, ವಿ ಡೋಂಟ್ ಸೇ ದಿಸ್. ಹೀಗೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆದಾಗ ನೀವೇನ್ ಮಾಡ್ಬೇಕು, ಸ್ವಲ್ಪ ದಿವಸ ರೂಢಿ ಆಗುತ್ತೆ ನಿಮಗೆ. ಆವಾಗ ಉಸಿರು ತಗೊಳ್ಳುವಾಗ ನೀವು ಹೇಳ್ಬೇಕು, ನಾನು ಒಳ್ಳೆ ಶಕ್ತಿಯನ್ನ ತಗೊಳ್ತಾ ಇದ್ದೀನಿ ಒಳಗೆ. ಉಸಿರು ಬಿಡುವಾಗ ನನ್ಗೆ ಏನೇನ್ ಬೇಡ ಅನ್ಸುತ್ತೆ, ಬೇಸರ ಆಗುತ್ತೆ, ನೆಗೆಟಿವ್ ಇರುತ್ತಲ್ಲ, ನಾನು ಉಸಿರಿಂದ ಹೊರಗಾಗ್ತೀನಿ ಅನ್ಕೊಳ್ಳಿ. ಒಬ್ರು ಹೈಸ್ಕೂಲ್ ಹೆಡ್ ಮಾಸ್ಟ್ರು ಫಸ್ಟ್ ಡೇ ಕ್ಲಾಸಿಗೆ ಹೋಗ್ರಂತೆ ಸ್ಕೂಲಿಗೆ. ಆ ಮಕ್ಳಿಗೆಲ್ಲ ಹೇಳಿದ್ರಂತೆ ಏನೇನ್ ನಿಮ್ ಕೈಲಾಗುತ್ತೆ, ಏನಾಗಲ್ಲ. ಆ ಮಕ್ಕಳೆಲ್ಲ ಆಗದೆ ಇರೋದೆಲ್ಲ ಹೇಳಿದ್ರು. ನಾನು ಐ ಕೆ ನಾಟ್ ಬಿ ಫಸ್ಟ್ ರ್ಯಾಂಕ್ ಹೋಲ್ಡರ್, ನಂಗೆ ನೆನಪಿಲ್ಲ, ನಂಗೆ ಓದಕ್ಕಾಗಲ್ಲ, ನಂಗೆ ಏನೇನೋ ತುಂಬಾ ಇಲ್ಲ ಇರುತ್ತಲ್ಲ, ನೋ 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 ಅನ್ನೋದೇ ಜಾಸ್ತಿ ಅನ್ಸುತ್ತೆ ಅಲ್ವಾ ಎಸ್ ಅನ್ನೋಕ್ಕಿಂತ. ಆ ಟೀಚರ್ ಏನ್ ಮಾಡಿದ್ರು, ಎಲ್ಲರಿಗೂ ಹಾಳೆ ಕೊಟ್ರಂತೆ, ಪೇಪರ್ ಕೊಟ್ರು. ಅವ್ರು ಹೇಳಿದ್ರು ಯು ಆಲ್ ರೈಟ್, ನಿಮ್ ಕೈಯಲ್ಲಿ ಏನ್ ಸಾಧ್ಯ ಆಗೋಲ್ಲ ಅಂತಿರುತ್ತಲ್ಲ ಅದನ್ನೆಲ್ಲ ಬರೀರಿ ಅಂತ. ಪ್ರತಿಯೊಂದು ಮಗುನು ಬರೀತು. ಎಲ್ಲ ಬಂದ್ಮೇಲೆ ಒಂದು ಡಬ್ಬ ಇಟ್ರು, ಓಟ್ ಹಾಕ್ತಿವಲ್ಲ ಅದು ಬಾಕ್ಸ್ ಆ ತರ ಇಟ್ಟು ನೀವೇನೇನ್ ಬರ್ದಿದ್ದೀರಲ್ಲ ಎಲ್ಲ ಅದನ್ನ ಮಡ್ಚ್ಬಿಟ್ಟು ಅದ್ರಲ್ಲಿ ಹಾಕ್ರಿ ಅಂತ ಎಲ್ಲ ಬರೆದ್ರು. ಒಬ್ಬ ಹೇಳ್ದ ನಮ್ಗೆ ಓದ್ಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬ ಹೇಳ್ದ ನಿಮ್ಗೆ ತುಂಬಾ ನಿದ್ದೆ ಬರುತ್ತೆ ಅಂದ್ರೆ ಎದ್ದಿರಕ್ ಆಗೋದಿಲ್ಲ, ಏನೆಲ್ಲ ನಿಮ್ಗೂ ಇರುತ್ತೆ. ಸೋ ಮೆನಿ ಥಿಂಗ್ಸ್ ವಿಚ್ ಯು ಸೇ ಯು ಕೆನಾಟ್ ಅಂತ. ಅದೆಲ್ಲ ಹಾಕಿದ್ಮೇಲೆ ಹುಡುಗರಿಗೆ ಡಬ್ಬ ತುಂಬ್ತದ್ದು ಎಲ್ಲ ಡಬ್ಬ ತಗೊಂಡ್ ಬನ್ನಿ ನನ್ನ ಜೊತೆ ಅಂತ ಹೇಳಿದ್ರು. ಕರ್ಕೊಂಡು ಹೋದ್ರಂತ. ಎಷ್ಟು ದೊಡ್ಡ ಶಾಲೆ ಗ್ರೌಂಡ್ ಇದೆ ಅಲ್ವಾ, ಅಲ್ಲಿ ಮೊದಲೇ ಒಂದು ದೊಡ್ಡದಾಗಿ ಒಂದು ಆಳವಾಗಿ ಗುಂಡಿ ತಗೊಂಡಿರುತ್ತೆ. ಸ್ಟೂಡೆಂಟ್ಸ್ ಹೇಳಿದ್ರು ಥ್ರೋ ದಟ್ ಬಾಕ್ಸ್ ಇನ್ ದಟ್ ಅಂತ. ಆ ಬಾಕ್ಸ್ ತಗೊಂಡು ಎಸಿರಿ ಅಂತ ಸ್ಟೂಡೆಂಟ್ಸ್ ಎಲ್ಲ ಖುಷಿಯಾಗಿ ಎಸಿದ್ರು, ಎಲ್ಲ ಮಣ್ಣು ತುಂಬಿಸಿ ಈಗ ಅಂತ. ಸೊ ಸತ್ತ ಮೇಲೆ ನಾವು ಮಣ್ಣು ಮಾಡ್ತೀವಲ್ಲ ಆ ತರ ಹಾಕ್ಬಿಟ್ಟು ಎಲ್ಲ ಮಕ್ಕಳು ಮಣ್ಣು ಹಾಕಿದ್ರು, ಮುಚ್ಚಿಬಿಟ್ರು, ವಾಪಸ್ ಕರ್ಕೊಂಡ್ ಬಂದಂತೆ. ನೀವೆಲ್ಲ ಏನು ನನ್ನ ಕೈಲಿ ಆಗಲ್ಲ ಎಲ್ಲ ಹೇಳಿದ್ರಲ್ಲ ಅದನ್ನೆಲ್ಲ ಬರ್ದಿಟ್ಟಿದ್ರೆ ಆ ಮಣ್ಣು ಮಾಡ್ಬಿಟ್ವಿ, ನಾವು ಕೂತ್ ಬಿಟ್ಟಿದೀವಿ. ಸೊ ಇನ್ನ ಆ ನೆಗೆಟಿವಿಟಿ ನಿಮ್ ಹತ್ರ ಇರಬಾರ್ದು. ನಿಮ್ಮ ಹತ್ರ ಎಲ್ಲ ಸಾಧ್ಯ ಇದೆ, ಆಗಲ್ಲ ಅನ್ನೋದನ್ನ ಹೋಗಿ ಅಲ್ಲಿ ಎಷ್ಟು ಬಿಟ್ಟಿದ್ದೀರಾ ನೀವು. ಯು ಶುಡ್ ಆಲ್ ಸೇ ನಿಮ್ ಕೈಯಲ್ಲಿ ಆಗುತ್ತೆ ಅಂತ. ಯುರ್ ಆಲ್ ಡಿಫ್ರೆಂಟ್ ಫ್ರಮ್ ಟುಡೇ ಅಂತ ಆ ಟೀಚರ್ ಒಂದು ಕ್ಲಾಸ್ ಶುರು ಮಾಡ್ಕೊಂಡ್ರಂತೆ. ಅಂತ ಹೇಳೋದು ಏನೂ ಆಗಲ್ಲ ಅನ್ಕೊಳ್ಬೇಕು. ನಾನು ಹೇಳಿದ್ರು, ನಾರಿ ಒಲಿದರೆ ನಾರಿ ಮುನಿದರೆ ಮಾರಿ ಅಂತ. ಹೆಣ್ಮಕ್ಳಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ಓನ್ಲಿ ಥಿಂಗ್ ನಾವು ಮುಂದೆ ಬರಲ್ಲ. ನಾವು ಹೇಳ್ತೀವಿ ನಮ್ಗೆ 33% ರಿಸರ್ವೇಶನ್ ಕೊಡ್ರಿ, 33% ಬೇಕಾ, 100% ನಾವು ತಗೊಳಕ್ಕಾಗಲ್ವಾ? ಎಸ್, ಇಲ್ಲಿರೋದು ಎಲ್ಲ ಇದ್ರಲ್ಲೂ ನಾವೇನು ನಿಂತ್ಕೊಳ್ತೀವಿ ಗೆಲ್ತೀವಿ ಅಂದ್ರೆ ಯಾರಾದ್ರೂ 100 ಇಲ್ಲ ಅಂದ್ರ ಇಲ್ಲ, ನಾವು ಆ 33% ಕೊಡ್ರಿ, 33% ನಾಚಿಕೆ ಅನ್ಸುತ್ತಲ್ವಾ? ನಮಗೆ ಕೆಪಾಸಿಟಿ ಇದ್ರೆ ಅರ್ಹತೆ ಇದ್ರೆ ಎಸ್. ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಐ ಹೆಡ್ ದ ಡಿಪಾರ್ಟ್ಮೆಂಟ್, ಸೊ ಐ ಹೆಡ್ ದ ಡಿಪಾರ್ಟ್ಮೆಂಟ್. ನನ್ನ ಜೊತೆಗೆ 6 ಜನ ಇದ್ದಾರೆ, ಎಲ್ಲ ಹೆಣ್ಮಕ್ಳು, ಯಾರು ಗಂಡಸರಿಲ್ಲ. 6 ಜನ 7 ಜನ ಇರೋ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವೆಲ್ಲರೂ ಲೇಡೀಸ್. ಹೆಂಗೆ ಪಾಸಿಬಲ್? ನಾವೆಲ್ಲ ಓದಿದೀವಿ, ನಾವೆಲ್ಲರೂ ಏನ್ ಕ್ವಾಲಿಫಿಕೇಶನ್ ಬೇಕು ಅಲ್ಲಿ ಪ್ರೊಫೆಸರ್ ಆಗ್ಲಿಕ್ಕೆ, ಅಸಿಸ್ಟೆಂಟ್ ಆಗ್ಲಿಕ್ಕೆ ಏನೆಲ್ಲ ಇದೆ, ಹೆಣ್ಮಕ್ಳು ನಾವೆಲ್ಲ ಓದಿದೀವಿ, ಆಯ್ತು ನಮ್ಗೆ ಸಿಕ್ಕಿದೆ ಕೆಲಸ. ಅದು ನಾನು ಓದ್ದೆ ಹಂಗೆ ಇದ್ದೆ ಅಂತ ಹೇಳಿದ್ರೆ ನನ್ನ ಜಾಗದಲ್ಲಿ ಇನ್ನೊಬ್ಬ ಇರ್ತಾ ಇದ್ದ ಅಲ್ವಾ? ಅರ್ಹತೆ, ನಮ್ಗೆ ಅರ್ಹತೆ ಇದೆ ಅಂತ ಹೇಳಿದ್ರೆ ನಾವೇ ಆಕ್ಯುಪೈ ಮಾಡ್ಕೊಳ್ಬೋದು. ಎಲ್ಲ ಕೊಡ್ರಿ ಅಲ್ಲ, ನಾನು ಬರ್ತೀನಿ, ಆ ಕ್ವಾಲಿಟೀಸ್ ಇಟ್ಕೊಂಡು ಬರ್ತೀನಿ. ಸೊ ಯಾರೇ ಹುಡುಗ ಆಗಲಿ ಯಾರೇ ಗಂಡಸು ಒಂದು ಹಿಂದೆ ಹಾಕ್ತೀವಿ. ಅಂದ್ರೆ ಆ ಛಲ, ಆ ಕೆಪಾಸಿಟಿ ನಮ್ಮಲ್ಲಿದೆ, ಅದನ್ನ ಗುರುತಿಸ್ಕೊಳ್ಬೇಕು. ಅದ್ರಲ್ಲಿ ಒಂದೇ ಒಂದು ವೀಕ್ ಅಂದ್ರೆ ನಾವು ಫಿಸಿಕಲಿ ಅಯ್ಯೋ ನನ್ನ ಕೈಲಿ ಆಗಲ್ಲ, ಅದು ಮಾತ್ರ ಬಿಡ್ಬೇಕು. ಯು ಶುಡ್ ಬಿ ವೆರಿ ಸ್ಟ್ರಾಂಗ್ ಅಂಡ್ ಆಕ್ಟಿವ್.
ಸಾಧ್ಯ ಇದೆ. ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಬೇಕು ಅಲ್ವಾ? ಇಲ್ಲದೆ ಹೋದ್ರೆ ನನ್ನ ಕೈಲಿ ಆಗಲ್ಲ, ಎಲ್ಲ ನಾನು ಗಂಡಸಿಗೆ ಸಮ ಅನ್ನೋದು, ಒಂದೇನಾದ್ರೂ ಎತ್ತಬೇಕು ಅಂದ್ರೆ ಎತ್ಕೊಡಲ್ಲ. ಯಾಕೆ ವೈ ಕ್ಯಾನ್ ಬಿ ಸ್ಟ್ರಾಂಗ್ ಆಗುತ್ತೆ. ಇದೆಲ್ಲ ಗಿನ್ನಿಸ್ ಬುಕ್ ವರ್ಲ್ಡ್ ರೆಕಾರ್ಡ್ಸ್ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗಿದ್ದು ಅಂದ್ರೆ, ಅವ್ರು ಪಂಜಾಬಿ ಹುಡುಗಿ 16 ವರ್ಷದ ಹುಡುಗಿ ಆ ಜಡೆಗೆ ಒಂದು ಗಾಡಿ ಕರ್ಕೊಂಡು ಎಳಿತಾಳೆ. ಪಂಜಾಬಿ ಹುಡುಗಿ ನಮ್ಮ ಹುಡುಗಿ ಅವಳು, ಭಾರತದ ಹುಡುಗಿ, ಅವಳು ಎಷ್ಟು ಮಾಡ್ತಾಳೆ ಅಂತ ಹೇಳಿದ್ರೆ ನಮ್ಗಿಲ್ವಾ? ಎಲ್ಲ ಸೇಮ್ ಅಲ್ವಾ? ನಾವೆಲ್ಲ ಭಾರತದ ಸಂತತಿ ನಮ್ಮ ಕೈಲೂ ಆಗುತ್ತೆ. ಸೊ ಯು ಶುಡ್ ಬಿ ಹೆಲ್ತಿ, ಯು ಶುಡ್ ಬಿ ಸ್ಟ್ರಾಂಗ್. ಸ್ಟ್ರಾಂಗ್ ಇಸ್ ಯುವರ್ ಬಾಡಿ ಶುಡ್ ಬಿ ಸ್ಟ್ರಾಂಗ್, ಯುವರ್ ಮೈಂಡ್ ಶುಡ್ ಬಿ ಸ್ಟ್ರಾಂಗ್. ಇಲ್ಲದೆ ಹೋದ್ರೆ ನಾವು ಇಷ್ಟು ವಯಸ್ಸಿಗೆ ಅಜ್ಜಿ ಆಗ್ಬಿಡ್ತಾ ಇದ್ದೀವಿ ಇಷ್ಟು. ಬಟ್ ಆಗುತ್ತೆ, ವಯಸ್ಸಾಗುತ್ತೆ ಹೌದು, ಬಟ್ ಸ್ಟಿಲ್ ಮೈ ಮೈಂಡ್ ಸೇಸ್ ಯು ಆರ್ ಆಕ್ಟಿವ್ ಅಂತ. ಐ ಕೀಪ್ ಮೈ ಸೆಲ್ಫ್. ನನ್ನ ದೊಡ್ಡ ಮಗಳಿಗೆ 28 ವರ್ಷ ಗೊತ್ತಾ? ಸೆಕೆಂಡ್ ಎರಡನೇ ಹುಡುಗಿಗೆ 24 ವರ್ಷ. ಗ್ರೋನ್ ಅಪ್ ಗರ್ಲ್ಸ್ ಹಿಂಗೆ ಹಂಗಿರ್ಬೋದು. ನಿಮ್ಮ ಪಾಪ ಯಾರು ಅಲ್ಲಿರೋ ನೋಡಿ 50 ವರ್ಷಕ್ಕೆ ಎಲ್ಲ ಆಗೋದು ಅಂತ ಇರ್ತಾರೆ. ಎಸ್ ಮನಸ್ಸಿಗೆ ವಯಸ್ಸಾಗೋದಿಲ್ಲ, ದೇಹಕ್ಕಾಗುತ್ತೆ, ಬಟ್ ಯು ಶುಡ್ ಬಿ ಕ್ವೈಟ್ ಸ್ಟ್ರಾಂಗ್ ಅಂತ. ಆ ಥರ ನೀವೆಲ್ಲ ಇರ್ಬೇಕು. ಊಟ ಮಾಡಿ ಬಂದ್ರಿ, ಇವೆಲ್ಲ ಡಿಫ್ರೆಂಟ್ ಆಗಬೇಕು. ಮತ್ತಿಂದ ಸಮಥಿಂಗ್ ಯು ಶುಡ್. ಅವ್ರು ಹೇಳಿದ್ರು, ರಮೇಶ್ ಹೇಳಿದಂಗೆ ಪಾಸಿಟಿವಿಟಿ. ಅವ್ರು ಹೇಳಿದ್ರು, ಯಾರು ಅಜ್ಜ ತಿಂತ ಇದ್ರೆ ಅಜ್ಜ ಸಿಗರೇಟ್ ಬೇಡ ಮಾಡಿ ಹೇಳ್ರಿ, ನಾನು ಹಿಂಗೆ ಮಾಡೋದು. ಇನ್ನೊಂದ್ಸತಿ ಒಂದು 4 ಅಂಗಡಿಯಲ್ಲಿ ನಿಂತ್ಕೊಂಡು ಹೇಳಿದ್ರೆ 5 ದಿವಸ ನಾನಾದ್ರೆ ಮೇಡಮ್ ಬಂದ್ರು ಅಂತ ಅಲ್ಲಿ ಹೋಗ್ಬಿಡ್ತಾರೆ. 5 ನಿಮಿಷ ಆಮೇಲೆ ಕತ್ತು ಅಟ್ಲೀಸ್ಟ್ ಅವ್ನು ಕೇಳಿದ್ರೆ ಆದ್ರೂ ಪರವಾಗಿಲ್ಲ. 4 ದಿವಸ 5 ದಿವಸ ನಡ್ತಾರೆ. ಹೆಂಗೆ ಬುದ್ಧಿ ಈಗ ಹೋಗು, ಸಿಗರೇಟ್ ಸೇರಿದ್ರೆ ಕ್ಯಾನ್ಸರ್ ಬರುತ್ತೆ, ಅವ್ನು ಏನು ಸೇರ್ಲಿಲ್ಲ ನೋಡು ಅವನು ಬಂತು ಅಂತ. ಅದು ಆಗುತ್ತೆ. ಆದ್ರೆ ಸಮಥಿಂಗ್ ಗುಡ್ ಯು ಆರ್ ಟೆಲಿಂಗ್. ಒಂದ್ ದಿವಸ ಅವ್ರು ಏನು ಪಾಲಿಸಿದ್ರು ಅನ್ಕೊಳ್ತಾರೆ, ಹೌದಲ್ಲ ಆ ಮಗು ಹೇಳ್ತಾ ಇರ್ತಲ್ವ ನನಗೆ ಅಂತ. ಬಿಕಾಸ್ ಯು ಆರ್ ಎಜುಕೇಟೆಡ್, ಯು ಆರ್ ಲರ್ನಿಂಗ್ ಸಮಥಿಂಗ್. ನೀವೇನು ಕಲ್ತಿದ್ರಲ್ಲ ಅಲ್ಲಿ ಚೆನ್ನಾಗಿ ಹೇಳ್ಬೇಕು. ಇಲ್ಲೇನು ಉಪಯೋಗ ಇಲ್ಲ. ನಾನೇ ಬರೀ ಕಲಿತೆ, ನಾನೇ ಒಂದು ಡಿಗ್ರಿ ತಗೊಂಡ್ಬಿಟ್ಟೆ, ಎಲ್ಲ ಒಂದು ಕ್ಲರ್ಕ್ ಆದೆ, ಎಲ್ಲ ಒಂದು ಟೀಚರ್ ಆದೆ. ನೋ, ನಮ್ಮಿಂದ ಒಂದು ಗುಡ್ ಮೆಸೇಜ್ ಅಲ್ವಾ, ಇಟ್ ಹ್ಯಾಸ್ ಟು ಸ್ಪ್ರೆಡ್. ಹೆಣ್ಮಕ್ಳ ಕೆಪಾಸಿಟಿ ನೀವು ಹೇಳಿದ್ರೆ ಕೇಳ್ತಾರೆ. ಆ ಥರ ವಿ ಶುಡ್ ಬಿ ಯೂಸ್ಫುಲ್. ತಿಂದು ಬರ್ತೀರಾ? ಎಸ್ ಮಾಡಲ್ಲ. ಥ್ಯಾಂಕ್ ಯು.